ನಮಸ್ಕಾರ. ಏನಾದ್ರು ಕ್ಲಾರಿಫಿಕೇಶನ್ಸ್ ಇದ್ರೆ ಕೊನೆಯಲ್ಲಿ ಕೇಳಿ ದಯಮಾಡಿ. ಕೊನೆಯಲ್ಲಿ ಕೇಳಿ. ಸ್ನೇಹಿತರೆ, ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಮುಳಬಾಗಿಲು ಒಂದು ವಿಶೇಷವಾದಂಥ ಪ್ರದೇಶ ಇದೆ. ಮುಳಬಾಗಿಲು ಬಂದಾಗ ನಾವು ನೆನಪು ಮಾಡಿಕೊಳ್ಳೇಬೇಕಾಗಿರುವಂಥವರು DVG ಅವರು. ಇದು ಕರ್ನಾಟಕದ ಮೂಡಲ ಬಾಗಿಲು ಕೂಡ. ಅದರ ಜೊತೆಗೆ ಎಂ ವಿ ಕೃಷ್ಣಪ್ಪನವ್ರನ್ನ ನಾವು ಸದಾಕಾಲ ನೆನಪು ಮಾಡ್ಕೋಬೇಕು. ಜನರ ಬದುಕನ್ನ ಸುಧಾರಣೆಗೋಸ್ಕರ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಪ್ರಾರಂಭ ಆಗಬೇಕಾದ್ರೆ ಬಹಳ ದೊಡ್ಡ ಪ್ರೇರಣೆಯನ್ನು ಅವ್ರು ಕೊಟ್ಟಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಬಹಳ ದೊಡ್ಡ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥ ಕರ್ನಾಟಕದ ಒಬ್ಬ ಧೀಮಂತ ನಾಯಕರು ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ ಸ್ನೇಹಿತರೆ. ಹಾಗೇನೆ ಅನೇಕ ಜನ ಹಿರಿಯರು ಇಲ್ಲೆಲ್ಲ ಶಾಸಕರಾಗಿ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ಅವರದೇ ಆದಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬೀರೇಗೌಡರು ಇರ್ಬೋದು, ಹಾಗೆಯೇ ಆರ್ ವೆಂಕಟರಾಮಯ್ಯನವರು ಇರ್ಬೋದು, ಇವರೆಲ್ಲರೂ ಕೂಡ ಶಾಸಕರಾಗಿದ್ದಂಥವ್ರು. ಎಂ ವಿ ವೆಂಕಟಪ್ಪನವರು ನಮ್ಮ ಅಪರೂಪ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಎರಡೂ ಕಡೆಗೂ ಕೂಡ ಅಧ್ಯಕ್ಷರಾಗಿದ್ದಂಥವ್ರು. ಹಾಗೆಯೇ ಹೊಸ ತಲೆಮಾರಿನಲ್ಲಿ ಮಂಜುನಾಥ್ ಅವರು MLA ಆಗಿದ್ದಾರೆ, ಅಂಬರೀಷ್ ಅವರು MLA ಆಗಿದ್ದಾರೆ, ಮತ್ತು ನಾಗೇಶ್ ಅವರು ಕೂಡ ಶಾಸಕರಾಗಿ ಅವರೆಲ್ಲರೂ ಕೂಡ ಈ ಭಾಗದಲ್ಲಿ ಶಾಸಕರಾಗಿ ಜನರ ಆಶೀರ್ವಾದವನ್ನು ಪಡ್ಕೊಂಡಿರುವಂಥವ್ರು. ಈಗ JDS ಇಂದ ಸಮೃದ್ಧ ಮಂಜುನಾಥ್ ಅವರು ಕೂಡ ಶಾಸಕರಾಗಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟ ಹಾಗೆ ಕಳೆದ 1 ವರ್ಷದಿಂದ ಒಂದು ಬಹಳ ದೊಡ್ಡ ಪ್ರಯತ್ನಗಳನ್ನು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಎಲ್ಲ 224 ಕ್ಷೇತ್ರಗಳಲ್ಲೂ ಕೂಡ ನಮ್ಮದೇ ಆದಂತಹ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಮಾಡ್ಕೊಂಡು ಬಂದಿದೆ. ರಾಜಕೀಯ ಪಕ್ಷಗಳಿಗೂ ಕೂಡ ಹಕ್ಕು ಮತ್ತು ಜವಾಬ್ದಾರಿ, ಪ್ರತಿ ವ್ಯಕ್ತಿಗೆ ಹೇಗೆ ಹಕ್ಕುಗಳಿರ್ತವೆ, ಜವಾಬ್ದಾರಿಗಳಿರ್ತವೆ, ಹಾಗೇನೆ ರಾಜಕೀಯ ಪಕ್ಷಗಳಿಗೂ ಕೂಡ ಹಕ್ಕು ಮತ್ತು ಜವಾಬ್ದಾರಿಗಳಿರುತ್ತವೆ. SIR 3ನೇ ಹಂತದಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಪ್ರಾರಂಭ ಮಾಡಿದ್ದಾರೆ. ಇದೇನು ಹೊಸ ವಿಷಯ ಏನು ಅಲ್ಲ. ಇದು ಒಂದು ಸಂವಿಧಾನಬದ್ಧವಾಗಿ ಮಾಡಲೇಬೇಕಾಗಿರುವಂಥ ಒಂದು ಜವಾಬ್ದಾರಿ. 15/11/1951ರಲ್ಲಿ 15/11/1951ರಲ್ಲಿ ದೇಶದಲ್ಲಿ ಮೊದಲ ಮತದಾರರ ಪಟ್ಟಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಮೊದಲು ಪ್ರಕಟ ಆಯ್ತು ಈ ದೇಶದಲ್ಲಿ. ಇದಕ್ಕೆ ಹಿನ್ನೆಲೆ 1949 ನವೆಂಬರ್ 26ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾದಂಥ ಸಂವಿಧಾನವನ್ನು ದೇಶದಲ್ಲಿ ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಂಥ ದಿನ ಇದು. ಹಾಗಾಗಿ ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆ ಜಾರಿಗೆ ಬಂತು. 1952ರ ಚುನಾವಣೆಗಳ ಮುಖಾಂತರ ಅದು ಅಸ್ತಿತ್ವಕ್ಕೆ ಬಂತು. ಸೊ ದೇಶದಲ್ಲಿ 10 ಸಾರಿ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಪ್ರಯತ್ನಗಳಾಗಿದ್ದಾವೆ. ಹೊಸದಾಗಿ ಮೋದಿಯವರು ಬಂದು ಪ್ರಯತ್ನ ಮಾಡಿರುವಂಥದ್ದಲ್ಲ ಇದು. ದೇಶದಲ್ಲಿ 10 ಸಾರಿ ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ಗೆ ಸಂಬಂಧಪಟ್ಟಾಗಿ 10 ಸಾರಿ ಆಗಿದ್ದಾವೆ. 2002ರವರೆಗೂ ಕೂಡ 2002ರಲ್ಲಿ ಪ್ರಾರಂಭ ಆಗಿ 2004ರವರೆಗೂ ಕೂಡ ಇಂಟೆನ್ಸಿವ್ ರಿವಿಷನ್ ನಡ್ಕೊಂಡು ಬಂದಿದೆ. ಈಗ ಇವರು ಹೊಸದಾಗದೇನೋ ಸ್ಪೆಷಲ್ ಅಂತ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಮೊದಲೆಲ್ಲ ಇದ್ದಿದ್ದು ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅಂತ. ಈಗ ಇವರು ಎಲೆಕ್ಷನ್ ಕಮಿಷನ್ ಅವರು NDA ಮಾರ್ಗದರ್ಶನದಲ್ಲಿ ಅದಕ್ಕೊಂದು ಸ್ಪೆಷಲ್ ಅಂತ ಆ್ಯಡ್ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಹೇಳಬೇಕು, ಇದು ಪ್ರತಿ 10 ವರ್ಷಕ್ಕೊಮ್ಮೆ ಮಾಡಲೇಬೇಕಾಗಿರುವಂಥ ಒಂದು ಪ್ರಕ್ರಿಯೆ. 2015-16ರಲ್ಲಿ ಮಾಡಬೇಕಾಗಿತ್ತು. ಯಾವುದು? ಇಂಟೆನ್ಸಿವ್ ರಿವಿಷನ್ ವೋಟರ್ ರೋಲ್ ಅನ್ನು ವಿಶೇಷ ಮತದಾರರ ಪರಿಷ್ಕರಣೆ ಏನಿತ್ತು ಅದನ್ನು 2015ರಲ್ಲಿ ಮಾಡಬೇಕಾಗಿತ್ತು. ಯಾಕೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು ಮಾಡಲಿಲ್ಲ? ಹೇಳಬೇಕಲ್ಲ ಅವರು. ಕೇಂದ್ರ ಸರ್ಕಾರ ಯಾಕೆ ಮಾಡಲಿಲ್ಲ? ಮಾಡಬೇಕಾಗಿತ್ತು. ಇವತ್ತೇನೋ ಹೊಸದಾಗಿ ನಾವೇನೋ ಕಂಡು ಹಿಡಿದು ಬಿಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ
ಅವರುಗಳು ಮಾತಾಡ್ತಾ ಇದ್ದಾರೆ. ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ವಿರೋಧ ಇಲ್ಲ. ಅದರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 3 ಉದ್ದೇಶಗಳಿದ್ದಾವೆ. ಒಂದು, ಯಾರೆಲ್ಲ ಅರ್ಹ ಮತದಾರರಿದ್ದಾರೆ ಆ ಅರ್ಹ ಮತದಾರರ ಪಟ್ಟಿನಲ್ಲಿ ಅವರು ಪ್ರಕಟ ಆಗಬೇಕು. ಎಲೆಕ್ಷನ್ ಕಮಿಷನ್ ಅನ್ನ ವೆಬ್ಸೈಟ್ ಅಲ್ಲೂ ಕೂಡ ಅದು ನೋಂದಾಯಿಸಬೇಕು. ಒಂದು ರಾಜಕೀಯ ಪಕ್ಷವಾಗಿ, ಹೌದಪ್ಪ, ರಾಜಕೀಯ ಪಕ್ಷ ಅಂತ ಚುನಾವಣೆಗಳ ನಡೆಸೋರು ಯಾರು? ರಾಜಕೀಯ ಪಕ್ಷ. ಆಯಾ ರಾಜಕೀಯ ಪಕ್ಷಗಳ ಹಿತೈಷಿಗಳು ಯಾರಿರ್ತಾರೆ, ಬೆಂಬಲಿಗರು ಯಾರಿರ್ತಾರೆ, ಅವರ ಹೆಸರುಗಳು ಕೂಡ ಮತದಾರರ ಪಟ್ಟಿಯಿಂದ ಹೋಗಬಾರ್ದು ಅನ್ನೋಂಥದ್ದೇ ರಾಜಕೀಯ ಪಕ್ಷಗಳು ಮಾಡಬೇಕಾಗಿರುವಂತ ಹಕ್ಕು ಮತ್ತು ಜವಾಬ್ದಾರಿ. ಸೊ ಇದರ ಮುಖಾಂತರ ಏನು, ಪ್ರಜಾಪ್ರಭುತ್ವದ ಮತ್ತು ಸಂಸದೀಯ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥ ಉದ್ದೇಶದ ಹಿನ್ನೆಲೆ ಇದೆ. ಹಾಗಾಗಿ ಸ್ನೇಹಿತರೆ, ಆದ್ರೆ ಇಷ್ಟು ವರ್ಷಗಳ ಕಾಲ ಈ ದೇಶದಲ್ಲಿ 10 ಸಾರಿ ಇಂಟೆನ್ಸಿವ್ ರಿವಿಷನ್ ವೋಟರ್ ನಡ್ಕೊಂಡು ಬಂದಿದೆ. ಯಾವತ್ತೂ ಈ ದೇಶದಲ್ಲಿ ಆತಂಕಗಳಾಗಿರ್ಲಿಲ್ಲ, ಗಾಬರಿ ಆಗಿರ್ಲಿಲ್ಲ, ರಾಜಕೀಯ ಪಕ್ಷಗಳು ಆಗಿರ್ಲಿಲ್ಲ, ಮತದಾರರು ಆಗಿರ್ಲಿಲ್ಲ. ಆದ್ರೆ ಇವತ್ತು ಒಂದು ರೀತಿ SIR ಅಂತ ಹೇಳಿದ್ರೆ ಮತದಾರರಲ್ಲೂ ಕೂಡ ಒಂದು ಆತಂಕ ಬಂದ್ಬಿಟ್ಟಿದೆ, ಗೊಂದಲಗಳು ಕೂಡ ಆಗ್ತಾ ಇದ್ದಾವೆ. ಈ ಆತಂಕವನ್ನ, ಗೊಂದಲವನ್ನ ಮಾಡಲಿಕ್ಕೆ ಕಾರಣರು ಯಾರು ಅಂತ ಹೇಳಿದ್ರೆ NDA ಸರ್ಕಾರ ಮತ್ತು ಬಿಜೆಪಿಯವರು. ಆದ್ರೆ ಈ ಆತಂಕ ಮತ್ತು ಗೊಂದಲವನ್ನ ನಿವಾರಣೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ಎಲೆಕ್ಷನ್ ಕಮಿಷನ್ ಅವ್ರದ್ದು. ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಕೇಂದ್ರದ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅನ್ನ ಆದೇಶದ ಮೇಲೆ, ಅವರು ಕಳಿಸುವಂತ ನಿಯಮಗಳ ಮೇಲೆ ಅವ್ರು ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರದ ಮೇಲೆ ಅವರು ಕೆಲಸ ಮಾಡಕ್ ಬರೋದಿಲ್ಲ. ಬಿಜೆಪಿ ಮುಖಂಡರುಗಳು ಮತ್ತು JDSನವರು ತಪ್ಪು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ಗೊಂದಲಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ಅಧಿಕಾರಿಗಳು ಯಾರು ಕೂಡ ನಿರ್ದೇಶನ ಕೊಡ್ಲಿಕ್ಕೆ ಬರೋದಿಲ್ಲ BLOಗಳಿಗೆ. ನಾವು ಹೇಳ್ಬೋದು, ಆದ್ರೆ ಸಭೆಗಳನ್ನ ಮಾಡುವಂಥದ್ದು, ನಿಯಮಗಳನ್ನ ಮಾಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೆಲಸ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾವೊಂದು ರಾಜಕೀಯ ಪಕ್ಷವಾಗಿ DK ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಂತ ಒಂದು ಸಂದರ್ಭದಲ್ಲೇನೆ ನಮ್ಮ ಎಲ್ಲ ಇನ್ನು 2023 ಅಸೆಂಬ್ಲಿ ಚುನಾವಣೆಗೆ ನಿಂತಿದ್ದ ಎಲ್ಲ ಮುಖಂಡರುಗಳು, 2024ರಲ್ಲಿ ನಿಂತಿದ್ದ ಎಲ್ಲ ಲೋಕಸಭಾ ಮುಖಂಡರುಗಳು, ಹಾಗೇನೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳಿಗೆ ಅವರಿಗೆ ತಿಳಿಸಿ, ನೀವು ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಬೂತ್ಗಳಿಗೂ ಕೂಡ BLAಗಳನ್ನ ನೀವು ನೇಮಕ ಮಾಡಬೇಕು ಅಂತ ಹೇಳಿ. ಇದು ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತ ಅಧಿಕಾರ, ನಮಗೆ ಜವಾಬ್ದಾರಿ ಇದು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಆ ಕೆಲಸವನ್ನ ನಾವು ಮಾಡಿದ್ದೇವೆ. ನಾವು ಸುಮಾರು ಸ್ವಲ್ಪ ಹೆಚ್ಚು ಕಡಿಮೆ 56,000 BLOಗಳನ್ನ ನಾವು ನೇಮಕ ಮಾಡಿದ್ದೇವೆ. ನೀವೆಷ್ಟು ಮಾಡಿದ್ದೀರಿ? BJPಯವರು, JDSನವರು. JDSನವ್ರದ್ದೆಲ್ಲ ಒಂದು 10,000ಕ್ಕೂ ದಾಟೋದಿಲ್ಲ. 10,000 15,000 ಒಳಗಡೆ ನೀವು BLOಗಳನ್ನು ಮಾಡಿದ್ದೀರಿ, BLAಗಳನ್ನ ನೀವು ನೇಮಕ ಮಾಡಿದ್ದೀರಿ. ಹಕ್ಕು ಮತ್ತು ಜವಾಬ್ದಾರಿ ಒಟ್ಟಿಗೆ ಹೋಗ್ತದೆ. ನೀವು ಬರೇ ಯು ಮೇಕಿಂಗ್ ಫಾಲ್ಸ್ ಅಲಿಗೇಷನ್ ಅಗೇನ್ಸ್ಟ್ Congress government and Congress party only to defame the Congress government and Congress party. ಅರೆ, ನೀವು BLAಗಳನ್ನ ನೇಮಕ ಮಾಡದೆ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹೇಗೆ ಬಲಪಡಿಸ್ತೀರಾ? ನೀವು ಸಂಸದೀಯ ವ್ಯವಸ್ಥೆನ ನೀವು ಹೇಗೆ ಬಲಪಡಿಸ್ತೀರಾ? ನೀವು BLAಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರೇ, ಮತ್ತೆ ಅವ್ರು ಹೇಳ್ತಿದ್ದಾರೆ BLAಗಳೆಲ್ಲ ಮನೆಗೆ ಅಡ್ಡಾಡ್ತಾ ಇದ್ದಾರೆ, BLOಗಳ ಜೊತೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ. ನಿಮಗೆ ಯಾರು ಹೋಗ್ಬೇಡ ಅಂತ ಹೇಳಿದ್ದಾರೆ? ನಿಮ್ಮ ಪಾರ್ಟಿ BLAಗಳಿಗೆ ಯಾರು ಹೋಗ್ಲಿಕ್ಕೆ ಯಾರು ಅಡ್ಡಿ ಮಾಡ್ತಾ ಇಲ್ಲ, ಆದ್ರೆ ನೀವು ಹೋಗ್ತಾ ಇಲ್ಲ. ನೀವು ಪ್ರತಿ ದಿವಸ 50 ಎನ್ಯುಮರೇಷನ್ ಫಾರ್ಮ್ಗಳನ್ನ BLAಗಳು ಕಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶಗಳಿದ್ದಾವೆ. ಫಾರಂ ಫಿಲಪ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದಾವೆ. ಎಲ್ಲೆಲ್ಲಿ ಯಾವ ಮತದಾರರಿಗೆ ಫಿಲಪ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಥವಾ ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ಕಡೆಗೂ ಕೂಡ BLAಗಳು ಸಹಾಯಕ ಆಗುತ್ತೆ. ಮತ್ತೆ ಎಲ್ಲ ಮತದಾರರಿಗೂ ಕೂಡ ಅವೇರ್ನೆಸ್ ತರುವಂತ ಕೆಲಸ ನಾವು ಮಾಡಿದ್ದೇವೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ
ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ, ಈಗ ಹರಿಪ್ರಸಾದ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಅವೇರ್ನೆಸ್ ತರುವಂತ ಕೆಲಸ ಮಾಡ್ತಾ ಇದ್ದೇವೆ. ಅದು ನಮ್ಮ ಜವಾಬ್ದಾರಿ. ಅದು ಒಂದು ಸಾರ್ವಜನಿಕ ಜೀವನದಲ್ಲಿದ್ದ ಮೇಲೆ ಮತದಾರರ ಜಾಗೃತಿಯನ್ನ ತರುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ನೋಡಪ್ಪ, ನಿಮ್ಮ ಮತದಾನದ ಹಕ್ಕನ್ನ ನೀವು ಕಳ್ಕೋಬೇಡಿ. ಯಾಕಂತ ಹೇಳಿದ್ರೆ ಒಂದು ದೇಶದ ಪ್ರಜೆ ಆಗಿದ್ದಂತ ಒಂದು ಸಂದರ್ಭದಲ್ಲಿ ಆಧಾರ್ ಕಾರ್ಡು, ಮತದಾರರ ಕಾರ್ಡು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಆ ವಾಸಸ್ಥಳದ ಬಗ್ಗೆನೂ ಕೂಡ ಬಹಳ ಟೀಕೆಗಳನ್ನ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿರುವಂತಹ ಸಚಿವರುಗಳು. ಕರ್ನಾಟಕದ ಸರ್ಕಾರ ಕೊಡ್ತಾ ಇರುವಂತದ್ದು ಸಿಟಿಸನ್ಶಿಪ್ ರೈಟ್ ಅಲ್ಲ. ಯಾವ ಮತದಾರ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ ಅವ್ರೇನು ಸುಮ್ಮನೆ ಬರ್ಕೊಟ್ಬಿಡೋದಿಲ್ಲ. ಅಧಿಕಾರ ಯಾರಿಗೆ ಕೊಟ್ಟಿದೆ? ತಹಸೀಲ್ದಾರ್ಗಳಿಗೆ ಮತ್ತು ಡೆಪ್ಯೂಟಿ ತಹಸೀಲ್ದಾರ್ಗಳಿಗೆ ಕೊಟ್ಟಿದ್ದಾರೆ. ಅವ್ರು ಅದನ್ನ ಕೊಡಬೇಕಾದ್ರೆ, ರಿಜಿಸ್ಟ್ರೇಷನ್ ಅವ್ರ ವಾಸಸ್ಥಳ ಕೊಡಬೇಕಾದ್ರೆ ಸುಮ್ಮನೆ ಹಾಕಿ ಕೊಡೋದಿಲ್ಲ. ಅವರು ಆಧಾರ್ ಕಾರ್ಡು, ವೋಟರ್ ಐ ಡಿ, ಅವರ ಸ್ವಂತ ಮನೆ ಇದ್ರೆ ಆ ಮನೆ ವಿವರಗಳು, ಅಥವಾ ಇಲ್ಲದ್ರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಬಾಡಿಗೆ ಮನೆ ಕರಾರ್ ಪತ್ರ, ಇವನ್ನೆಲ್ಲ ತೆಗೆದುಕೊಂಡೆ ಅಗತ್ಯ ಬಿದ್ದರೆ ಸ್ಪಾಟ್ ವಿಸಿಟ್ ಮಾಡಿ ಅವರು ವಾಸಸ್ಥಳವನ್ನು ಅಷ್ಟೇ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮನುಷ್ಯ ಅಂತಂದ್ಮೇಲೆ ಒಂದು ವಾಸಸ್ಥಳ ಬೇಕಲ್ಲ. ಸೊ ಆ ಕಾರಣಕ್ಕೆ ಅದನ್ನ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಹೇಳಿದ್ದಾರೆ, ನೋಡಪ್ಪ, ನೀವು ಮತದಾರರಿಗೆ ಸಹಕಾರ ಮಾಡಿ, ನೀವು ಅವರಲ್ಲಿ ಜಾಗೃತಿ ತಗೊಂಬನ್ನಿ, ಅವರಿಗೆ ನೆರವಾಗಿ. ನಾವು ಕೂಡ ಒಂದು ಸಂವಿಧಾನ ಜವಾಬ್ದಾರಿಯನ್ನು ನಾವು ಹೊತ್ತಿದ್ದೇವೆ. ಒಂದು ಸರ್ಕಾರದ ಒಂದು ಜವಾಬ್ದಾರಿ ಇದೆ, ಮತದಾರರಿಗೆ, ಜನರಿಗೆ ನೆರವಾಗಬೇಕು ಅಂತ ಹೇಳಿ ಸಂಪೂರ್ಣವಾಗಿ SIR ಬಗ್ಗೆ ಅವರೇ ರಾಜಕಾರಣ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಬಿಜೆಪಿಯ ಮುಖಂಡರು ಮತ್ತು JDS ಮುಖಂಡರು. ಕಾರಣ ಏನು ಅಂತ ಹೇಳಿದ್ರೆ, ಏನಪ್ಪ ಇವರು ಕಾಂಗ್ರೆಸ್ ಅವರು ಇಷ್ಟೆಲ್ಲ ಆಕ್ಟಿವ್ ಆಗಿ ಆಗ್ಬಿಟ್ಟಿದಾರಲ್ಲ, ಇವರೆಲ್ಲ MLAಗಳೆಲ್ಲ ಇಷ್ಟೆಲ್ಲ ಸಕ್ರಿಯವಾಗಿ ತಗೊಂಡ್ಬಿಟ್ಟಿದ್ದಾರೆ ಜವಾಬ್ದಾರಿಗಳು. ಪದಾಧಿಕಾರಿಗಳೆಲ್ಲರೂ ಕೂಡ ಎಲ್ಲ ಬೂತ್ಗಳಲ್ಲಿ ಮತ್ತು ಎಲ್ಲ ಕಡೆ ಪ್ರವಾಸವನ್ನು ಮಾಡಿ ಜಾಗೃತಿಯನ್ನು ತರುವಂತ ಪ್ರಯತ್ನ. ಹೌದು, ನಾವು ಮಾಡಬೇಕಾಗತ್ತೆ. ನಾವು ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನೀವೆಲ್ಲ ಮಾಡಿದ್ ನೋಡಿದ್ರಲ್ಲ, ನೀವು ವೆಸ್ಟ್ ಬೆಂಗಾಲಲ್ಲಿ, ಬಿಹಾರದಲ್ಲಿ ಏನೆಲ್ಲ ಮಾಡಿದ್ರಿ ಅಂತ ಹೇಳಿ, ಹೇಗೆ ಒಂದು ಸಂವಿಧಾನಬದ್ಧವಾದಂಥ ಎಲೆಕ್ಷನ್ ಕಮಿಷನ್ ಅನ್ನ ಹೇಗೆ ನೀವು ದುರುಪಯೋಗ ಮಾಡ್ಕೊಂಡ್ರಿ ಅಂತ ಹೇಳಿ ನಾವು ನೋಡಿದ್ವಲ್ಲ. ಅರ್ಹ ಮತದಾರರನ್ನ ಹೇಗೆ ಮತದಾರರ ಪಟ್ಟಿಯಿಂದ ನೀವು ಹೊರಗಿಡಿಸುವಂತ ಪ್ರಯತ್ನವನ್ನ ನೀವು ಮಾಡಿದ್ದೀರಿ ಅಂತ ನಾವು ನೋಡಿದ್ದೀರಲ್ಲ. ಹೇಗೆ ಬಡವರಿದ್ದಾರೆ, ಶೋಷಿತರಿದ್ದಾರೆ, ಕಾರ್ಮಿಕರಿದ್ದಾರೆ, ಅಲೆಮಾರಿಗಳಿದ್ದಾರೆ, ಇವ್ರುಗಳನ್ನ ಮತದಾರರ ಪಟ್ಟಿಯಿಂದ ನೀವು ಹೊರಗಿಡುವಂತ ಪ್ರಯತ್ನವನ್ನ ನೀವು ಹೇಗೆ ನಡೆಸ್ಕೊಂಡು ಬಂದ್ರಿ ಅಂತ ನೀವು ನೋಡ್ತಿದ್ದೀರಲ್ಲ. ಆ ಆತಂಕ ನಮಗೂ ಇತ್ತು. ಇವ್ರು ಯಾರನ್ನೂ ಕೂಡ ಕಡೆಗಣಿಸಬಾರದು. ಯಾರು ಬಡವರಿದ್ದಾರೆ, ಕಾರ್ಮಿಕರು ಯಾರಿದ್ದಾರೆ, ಅಲೆಮಾರಿಗಳು ಯಾರಿದ್ದಾರೆ, ಶೋಷಿತರು ಯಾರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಯಾಕಂತಂದ್ರೆ ಇವರಲ್ಲಿ ಹೆಚ್ಚು ಬಡತನ ಇರುತ್ತೆ. ಹೆಚ್ಚು ಬಡತನ ಇರೋ ಕಾರಣಕ್ಕಾಗಿ ಇವರುಗಳನ್ನ ಅವರಿಗೆ ಸರಿಯಾದ ರೀತಿಯಲ್ಲಿ ನೆರವಾಗಬೇಕಾಗಿರುವಂಥದ್ದು, ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕಾಗಿರತಕ್ಕಂಥ ಒಂದು ಕೆಲಸವನ್ನು ಕೂಡ, ಆ ಕೆಲಸವನ್ನು ನಾವು ಕಾಂಗ್ರೆಸ್ ವತಿಯಿಂದ ನಮ್ಮ ಎಲ್ಲ ಹಂತದಲ್ಲೂ ಕೂಡ ಮಾಡ್ಕೊಂಡು ನಾವು ಬಂದಿದ್ದೇವೆ. ಈಗ ಮೊನ್ನೆ ಕೂಡ ನಾನು ಬಳ್ಳಾರಿಗೆ ಹೋಗಿದ್ದೆ, ಅದಕ್ಕೆ ಮೊದಲು ಮೈಸೂರಿಗೆ ಹೋಗಿದ್ವಿ, ಹುಬ್ಬಳ್ಳಿಗೆ ಹೋಗಿದ್ವಿ, ಮಂಗಳೂರಿಗೆ ಹೋಗಿದ್ವಿ. ಹೀಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ, ಆಮೇಲೆ ಪ್ರತಿ ಬುಧವಾರನೂ ಕೂಡ ನಾವು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮುಂದೆ ಅಪಿಯರ್ ಆಗ್ತಾ ಇದೆ. ಎಲ್ಲಿ ಅವರೊಂದು ಸಭೆ ಕರೀಲಿಕ್ಕೆ ನಾವೇ ಹೇಳಿದ್ವಿ, ನೀವು ಪ್ರತಿ ವಾರನೂ ಕೂಡ ರಾಜಕೀಯ ಪಕ್ಷಗಳ ಸಭೆಯನ್ನ ನೀವು ಕರಿಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಅವ್ರು ಬುಧವಾರದತ್ತು 12 ಗಂಟೆಗೆ ಸಮಯ ಕರೆದಿದ್ದಾರೆ. ನಾವು ಅಲ್ಲಿಗೆ ಹೋದಂತ ಒಂದು ಸಂದರ್ಭದಲ್ಲಿ ಅಲ್ಲೇ ಬೆಂಗಳೂರಿನಲ್ಲೇ ಕೂತ್ಕೊಂಡು ಮಾಹಿತಿಗಳನ್ನ ಎಲ್ಲೋ ನಮ್ಮ ಮುಖಂಡಗಳಿಂದ ಕಲೆಕ್ಟ್ ಮಾಡಿ ಹೇಳುವಂಥದ್ದು ಬೇಡ ಅಂತ ಹೇಳಿ ನಾವು ನಮ್ಮ ಎಲ್ಲ ಜಿಲ್ಲೆಗಳಿಗೂ ಕೂಡ ವೀಕ್ಷಕರನ್ನು ನಾವು ಅಪಾಯಿಂಟ್ ಮಾಡಿದ್ದೇವೆ. ಯಾರೆಲ್ಲ ಲೋಕಸಭೆಗೆ ನಿಂತಿದ್ರು, ಹಾಗೆಯೇ ಯಾರೆಲ್ಲ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ, ಯಾರೆಲ್ಲ ಹಿರಿಯ ಮುಖಂಡರುಗಳಿದ್ದಾರೆ, ಅವರೆಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವೀಕ್ಷಕರನ್ನಾಗಿ ನಾವು ನೇಮಕ ಮಾಡಿದ್ದೇವೆ. ಅದರ ಜೊತೆಗೆ ನಾನು ಕೂಡ ಈ ಒಂದು SIR ಜವಾಬ್ದಾರಿಯನ್ನ ತಗೊಂಡ ಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಅಲ್ಲೇ ಫೀಲ್ಡ್ ವಿಸಿಟ್ ಮಾಡಿ, ಮತದಾರರನ್ನು ಭೇಟಿ ಮಾಡಿ, ನಮ್ಮ ಮುಖಂಡಗಳನ್ನು ಭೇಟಿ ಮಾಡಿ, ಅಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ಮತ್ತೆ ಆಗಬೇಕಾಗಿರ್ತಕ್ಕಂಥ ಪ್ರಯತ್ನಗಳ ಬಗ್ಗೆನೂ ಕೂಡ ನಾವು ಸಭೆಯಲ್ಲಿ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಪ್ರವಾಸದ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಜೊತೆಗೆ ಚೀಫ್ ಎಲೆಕ್ಷನ್ ಆಫೀಸರ್ಗೂ ಹೇಳಿದ್ದೇವೆ, ನಮ್ಮ ಕಮಿಷನರ್ಗೂ ಹೇಳಿದ್ದೇವೆ, ನೀವು ಬರೀ ಬೆಂಗಳೂರಿನಲ್ಲೇ ಕೂತ್ಕೊಂಡು ನೀವೆಲ್ಲಾನು ಹೇಳಕ್ ಹೋಗ್ಬೇಡಿ, ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೀವು ಪ್ರವಾಸ ಮಾಡಿ, ಅಲ್ಲಿನ
ಜಿಲ್ಲೆಯ ಚುನಾವಣಾ ಅಧಿಕಾರಿಗಳು ಯಾರಿದ್ದಾರೆ ಮತ್ತೆ ಕೆಲವು ಬೂತ್ಗಳಿಗೂ ನೀವು ಹೋಗಿ, ಯಾಕೆಂದ್ರೆ ವೋಟರ್ ಇದಾರಲ್ಲ, ಅವನಿಗೆ ಇಸ್ ದ ಮಾಸ್ಟರ್. ಅವನು ಅಂತಿಮವಾಗಿ ಪ್ರಜಾಪ್ರಭುತ್ವದ ಮಾಲೀಕ ಯಾರಪ್ಪ ಅಂತ ಹೇಳಿದ್ರೆ ಮತದಾರ. ಅವರು ಯಾರಿಗೆ ಯಾವ ರೀತಿಯಾಗಿ ಯಾರು ಬಲವಂತ ಮಾಡಿ ನಾವು ಬರ್ಸ್ಕೊಳಕ್ಕಾಗೋದಿಲ್ಲ. ನಮ್ಮ BLAಗಳು ಯಾರು ಕೂಡ ಬಲವಂತ ಮಾಡಿ ಹೀಗೆ ಬರಿಬೇಕು ಅಂತೇಳಿ ಬರ್ಸ್ಕೊಳ್ಳಿಕ್ಕೆ ಯಾವುದೇ ರಾಜಕೀಯ ಪಕ್ಷದ BLA ಮಾಡ್ಲಿಕ್ಕೆ ಬರೋದಿಲ್ಲ. BLOನು ಕೂಡ ತನ್ನ ಮನಸ್ಸಿಗೆ ಬಂದಾಗ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದನ್ನ ನಾವು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಹೇಳಿದ್ದೇವೆ, BLOಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ತರಬೇತಿ ಅಗತ್ಯ ಇದೆ ಅಲ್ವಾ ಅಧ್ಯಕ್ಷರು? ಬಹಳ ಕಡೆ ನಾವು ಗಮನ ಹರಿಸಿದಾಗ, ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಂತ ಒಂದು ಸಂದರ್ಭದಲ್ಲೂ ಕೂಡ ಅವರಿಗೆ ಮತ್ತಷ್ಟು ತರಬೇತಿಯ ಅಗತ್ಯ ಇನ್ನೂ ಕೂಡ ಇದೆ. ಇದನ್ನ ಎಲೆಕ್ಷನ್ ಕಮಿಷನ್ ಅವರು ಕೂಡಲೇ ಗಮನ ಹರಿಸಬೇಕಾಗತ್ತೆ. ಇನ್ನು ಕೇವಲ 14 ದಿವಸಗಳು ಮಾತ್ರ ಇದೆ. ಈಗ ಮುಳುಬಾಗಿಲಿಗೆ ನಾವು ಬಂದ್ವಿ. ಇವತ್ತು ಕುರುಡುಮಲೆಯಲ್ಲಿ 2 ಬೂತ್ಗಳನ್ನ 58-50 ಬೂತ್ಗಳಲ್ಲಿ ನಾವು ಹೋದ್ವಿ. ಅಲ್ಲಿ ಕುರುಡುಮಲೆ ಗ್ರಾಮ ಪಂಚಾಯತಿಗೂ ನಾವಲ್ಲಿ ಹೋಗಿದ್ವಿ. ಅಲ್ಲಿ ಎಲ್ಲರದ್ದು ಫೋನ್ ನಂಬರ್ಗಳು ಹಾಕಿದ್ದಾರೆ, BLOಗಳದ್ದೇ ಫೋನ್ ನಂಬರ್ ಇಲ್ಲ. ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು, ಫಸ್ಟ್ ಮತದಾರನಿಗಾಗ್ಲಿ BLAಗಳಾಗ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರೋದು ಯಾರಪ್ಪ ಅಂತ ಹೇಳಿದ್ರೆ BLO. ಆ BLO ಕೂಡ ಏನು ಸಹಕಾರ ಮಾಡಲಿಲ್ಲ, ಅನಾನುಕೂಲ ಮಾಡ್ತಾ ಇದ್ದಾರೆ, ರಾಜಕಾರಣ ಮಾಡ್ತಿದ್ದಾರೆ ಅಂತ ಏನಾದ್ರೂ ಕಂಡು ಬಂದ್ರೆ ಕೂಡಲೇ ಸೂಪರ್ವೈಸರ್ಗೆ ಹೇಳಕ್ಕೆ ಅವಕಾಶಗಳಿರುತ್ತೆ. ಆಮೇಲೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಗಮನಕ್ಕೆ ತರಲಿಕ್ಕೆ ಅವಕಾಶಗಳಿರುತ್ತೆ. ಅದಕ್ಕೆ ಕೂಡಲೇ ಹೇಳಿದ್ದೇವೆ, ನೀವು ಅಲ್ಲಿ BLO ನಂಬರ್ಗಳನ್ನು ಹಾಕಬೇಕು ಅಂತ. ಎರಡನೇದೇನಿದೆ, BLOಗಳು ತಂಪಾಡಿಗೆ ತಾವೇ ಹೋದ್ರೆ ಆಗೋದಿಲ್ಲ. BLAಗಳಿಗೂ ಜವಾಬ್ದಾರಿ ಇದೆ. ನಾಳೆ ಅವರು ಯಾವ ಏರಿಯಾಗೆ ಹೋಗ್ತಾರೆ, ಯಾವ ವಾರ್ಡ್ಗೆ ಹೋಗ್ತಾರೆ, ಯಾವ ಬೀದಿಗೆ ಹೋಗ್ತಾರೆ ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳ BLAಗಳಿಗೂ ಕೂಡ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಕೊರತೆ ಕಂಡು ಬರ್ತಾ ಇದೆ. ಆದ್ರೆ ಹಿಂದಿನ ದಿವಸನೇ BLOಗಳಿಗೆ ಹೇಳ್ಬೇಕು, ನಾಳೆ ನಾನು ಈ ಬೀದಿನಲ್ಲಿ ಈ ವಾರ್ಡಲ್ಲಿ ಇರ್ತೇನೆ. ಅವ್ರು ಹೇಳಿದ್ರೆ ಏನಾಗುತ್ತೆ, ಅವ್ರಿಗೂ BLOಗಳಿಗೂ ಕೆಲಸದ ಹೊರೆ ಇದೆ. ಒಂದ್ ಕಡೆ ಅವ್ರು ಬರ್ಕೊಳ್ಬೇಕು, ಒಂದ್ ಕಡೆ ಆಪ್ ಲೋಡ್ ಮಾಡ್ಕೋಬೇಕು, ಅಪ್ಲೋಡ್ ಮಾಡಬೇಕು, ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದೆಲ್ಲ ಜವಾಬ್ದಾರಿಗಳು ಕೂಡ ಅವ್ರಿಗೆ ಇದ್ದಾವೆ. ಕೆಲವು ಸರಿ ಅವರ ಮೊಬೈಲ್ಗಳು ಕೂಡ ಸರಿಯಾದ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ, ಮತ್ತೊಂದು ಈ ಥರದ್ದೆಲ್ಲ ಕೂಡ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದಾವೆ. ಮತ್ತೆ ಕೆಲವು ಕಡೆ ಈಗ ಇನ್ನು ಒಂದೇ ತಿಂಗಳಿದು 29ರಲ್ಲಿ ಇದನ್ನು ಮುಕ್ತಾಯ ಮಾಡಬೇಕಾಗುತ್ತೆ. ಆಮೇಲೆ ಆಗಸ್ಟ್ 5ಕ್ಕೆ ಡ್ರಾಫ್ಟ್ ವೋಟರ್ ರೋಲ್ ಅನ್ನು ಅವ್ರು ಪಬ್ಲಿಷ್ ಮಾಡ್ತಾರೆ. ಡ್ರಾಫ್ಟ್ ವೋಟರ್ ರೋಲ್ ಇದು ಬಹಳ ಮುಖ್ಯ. ಇಲ್ಲಿ ಇನ್ನೊಂದು 2-3 ಸಮಸ್ಯೆಗಳೇನು ಅಂತಂದ್ರೆ, ಒಂದು, ಕೆಲವು ಕಡೆ 2002ರ ಮತದಾರರ ಪಟ್ಟಿ ಗೂಗಲ್ ಅಲ್ಲಿ ಬರ್ತಾ ಇದೆ ಅಲ್ವಾ? ಕೆಲವು ಕಡೆ 2002ರ ಮತದಾರರ ಪಟ್ಟಿನೇ ಬರ್ತಾ ಇದೆ, ಕೆಲವು ಕಡೆ ಆಗ್ತಾ ಇಲ್ಲ. ಅದು ಕಡ್ಡಾಯ ಅಲ್ಲ ಅನ್ನೋಂಥದ್ದು ಬೇರೆ ಪ್ರಶ್ನೆ. ಆದ್ರೆ ಎಲೆಕ್ಷನ್ ಕಮಿಷನ್ ಅವರು ಅದನ್ನ ನಮೂದನೆ ಮಾಡಬೇಕು ಅಂತ ಅವರೇ ಹೇಳಿರೋ ಕಾರಣಕ್ಕಾಗಿ ಇದಕ್ಕೆ ಅವರೇ ಪರಿಹಾರವನ್ನ ಕೊಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿನ ವೋಟರ್ ಲಿಸ್ಟ್ ಪಟ್ಟಿನೇ ನಾವು ಇಟ್ಕೊಳ್ಳೋದು ಕಷ್ಟ ಇದೆ, ಹೌದೇ ಇಲ್ಲ? ಬಡವರು ಯಾರೋ ಅನುಕೂಲಸ್ಥರು ಇಟ್ಕೋಬಹುದು, ವಿದ್ಯಾವಂತರು ಅನುಕೂಲಸ್ಥರು ಅದನ್ನ ಕ್ಲೀನ್ ಆಗಿ ಒಂದು ಇದನ್ನ ಮಾಡಿ. ಅನೇಕ ಗುಡಿಸ್ಲಲ್ಲಿ ವಾಸ ಮಾಡುವಂತವರು, ಅಲೆಮಾರಿಗಳು, ಶೋಷಿತರು, ಬಡವರು, ಇವರೆಲ್ಲ ಕೂಡ ಆ 2002ರ ಮತದಾರ ವಿವರಗಳನ್ನ ಎಲ್ಲಿ ಇಟ್ಕೊಳ್ಳಕ್ ಸಾಧ್ಯ ಆಗತ್ತೆ? ಹಾಗಾಗಿ ಅವರನ್ನ ವಿವರಗಳನ್ನ ಕೇಳೋದ್ರ ಬದಲಾಗಿ ಎಲೆಕ್ಷನ್ ಕಮಿಷನ್ ಅವರೇ ಅದಕ್ಕೆ ಯಾವ ವಾರ್ಡ್ಗೆ ಅವ್ರು ಹೋಗ್ತಾರೆ, ಯಾವ ಬೀದಿಗೆ ಹೋಗ್ತಾರೆ, ಅದನ್ನ ಅವರೇ ಮೊದಲೇ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋದ್ರೆ ಅವರ ಸಮಯನೂ ಕೂಡ ಉಳಿತಾಯ ಆಗತ್ತೆ, ಮತದಾರರ ಹಿತವನ್ನು ಕೂಡ ಅವ್ರು ಕಾಪಾಡ್ದಂಗೆ ಆಗತ್ತೆ. ಆ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋಂಥ ಮಾತನ್ನ ನಾವು ಹೇಳಿದ್ದೇವೆ. ಮತ್ತೊಂದು ಬಹಳ ಮುಖ್ಯವಾದಂತಹ ಸಮಸ್ಯೆ ಶಿಫ್ಟಿಂಗ್ ಕೋಡ್. ವಿಶೇಷವಾಗಿ ಇವಾಗ ಹೆಣ್ಮಕ್ಳು ಮದುವೆ ಆಗ್ತಾರೆ, ಮೊದಲು ಅವ್ರ ತಂದೆ ತಾಯಿ ಮನೆಯಲ್ಲಿ ಅವರು ವೋಟರ್ ಆಗಿರ್ತಾರೆ, ಮತ್ತೆ ಈಗ ಬಂದ ಮೇಲೆ ಅವರ ಅತ್ತೆ ಮಾವನ ಮನೆಯಲ್ಲಿ ಅವರು ಮತದಾರ ಆಗಬೇಕಾಗತ್ತೆ. ಇಲ್ಲಿ ಕೂಡ ಸರಿಯಾದಂತ ರೀತಿಯಲ್ಲಿ ಪ್ರಕ್ರಿಯೆ ಆಗ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ 2002ರ ವಿವರಗಳು ಬೇಕಾಗತ್ತೆ, ಮತ್ತೊಂದು ಬೇಕಾಗತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕು ಅಂತ ಹೇಳಿದ್ದೇವೆ. ಮತ್ತೆ ಇನ್ನೊಂದು, ಈ ಕಾರ್ಮಿಕರು ಇರ್ತಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿರ್ತಾರೆ, ಪಾಪ ದುಡಿಯೋ ಜನ, ಅವ್ರು ಬದುಕಬೇಕಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿರ್ತಾರೆ. ಅಲೆಮಾರಿಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿರ್ತಾರೆ. ಅಲ್ಪಸಂಖ್ಯಾತರು ಎಲ್ಲೋ ಬದುಕಕ್ಕೆ ಇನ್ನೊಂದ್ ಕಡೆ ಹೋಗಿ ವ್ಯವಹಾರ ಮಾಡಕ್ ಹೋಗಿರ್ತಾರೆ. ಸೊ ಅಲ್ಲಿ ಅವರು ಮತದಾನದ ಅಲ್ಲಿ ಕೂಡ ಕೆಲವು ಸಮಸ್ಯೆಗಳಿದ್ದಾವೆ. ಸೊ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಎಲೆಕ್ಷನ್ ಕಮಿಷನ್ ಅವರು ಗಮನ ಹರಿಸ್ಬೇಕು. ಆ ವರ್ಗದ ಜನರಿಗೆ
ಯಾವುದೇ ರೀತಿಯಾಗಿ ಅನಾನುಕೂಲ ಆಗಬಾರ್ದು ಅನ್ನುವಂಥ ಮಾತನ್ನು ಕೂಡ ನಾವು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನಾವು ಹೇಳಿದ್ದೇವೆ. ಮತ್ತೆ ನಮ್ಮ ಮುಳುಬಾಗಿಲಿನ ಅಂಬೇಡ್ಕರ್ ನಗರಕ್ಕೆ ಬಂದ್ವಿ ನಾವು. ಅದಕ್ಕೆ ಮುಂಚೆ ನಾವು ಇನ್ನೊಂದು ವಾರ್ಡ್ಗೆ ಹೋದ್ವಿ, ಜನರಲ್ ವಾರ್ಡ್ಗೆ ಹೋದ್ವಿ. ಅಲ್ಲಿ ಎಲ್ಲಾ ಸಮುದಾಯದವರು ಇದ್ದಾರೆ. ನಮ್ಮ ಎಲ್ಲಿ BLA ಅವರು ನಮ್ಮ ಯಂಗ್ಸ್ಟರ್ ಅವರು ಇದ್ರಲ್ಲ, ಲೋಕೇಶ್ ಅವರು ಮತ್ತೆ ಇವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಇಡೀ ನಮ್ಮ KPCC ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಅವರಿಗೆ ಬೆಂಬಲವಾಗಿ ಆದಿನಾರಾಯಣ್ ಅವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ, ಮಂಜುನಾಥ್ ಅವರು ಕೂಡ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷರುಗಳು ಕೂಡ ನಾನು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರನ್ನ ಮತ್ತು 2023 ಚುನಾವಣೆಯಲ್ಲಿ ನಿಂತಿದ್ದಂಥ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ನಾನು ಅಭಿನಂದನೆಯನ್ನ ಮಾಡ್ತೇನೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BLAಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಬೂತ್ಗಳಿಗೂ ಕೂಡ ಅವರೆಲ್ಲರೂ ಕೂಡ ಆಸಕ್ತಿಯನ್ನು ತೆಗೆದುಕೊಂಡು BLAಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಅವತ್ತು ಅವರೆಲ್ಲೂ ಕೂಡ ಸಕ್ರಿಯವಾಗಿದ್ದಾರೆ. ಅವರೆಲ್ಲರೂ ಕೂಡ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ BLAಗಳಿಗೆ ಈಗ ಮಾಲೂರಿನಲ್ಲೂ ಕೂಡ ಒಂದು ಟ್ರೈನಿಂಗ್ ಕ್ಯಾಂಪ್ ಆಯಿತು, ಕೋಲಾರದಲ್ಲೂ ಒಂದು ಟ್ರೈನಿಂಗ್ ಕ್ಯಾಂಪ್ ಆಯಿತು. ಅಲ್ಲಿ ಕೂಡ ನಾವೆಲ್ಲ ಕೂಡ ಅಟೆಂಡ್ ಮಾಡಿದ್ವಿ. ನಾವು ಮುಳಬಾಗಲಲ್ಲೂ ಕೂಡ ಮಾಡಿದ್ದಾರೆ. KGF ಅಲ್ಲಿ ಮತ್ತು ಬಂಗಾರಪೇಟೆನಲ್ಲಿ ಇಲ್ಲಿ ಅವರು ಯಾಕಂದರೆ 2-3 ಸರಿ ಚುನಾವಣೆಗಳಲ್ಲಿ ಗೆದ್ದಿರೋದು, ಅವರ ಸ್ವಲ್ಪ ಎಕ್ಸ್ಪೀರಿಯನ್ಸನ್ನು ಕೂಡ ತಗೋಣ ಅಂತೇಳಿ ಅವ್ರ ಜೊತೆಗೂ ಕೂಡ ಒಂದು ಸಮಾಲೋಚನೆ ಅಷ್ಟೇ ಇಟ್ಕೊಂಡಿದ್ದೇವೆ. ಅಲ್ಲಿ ಸ್ನೇಹಿತರೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. BLA ಆಗಿ ಎಲ್ಲ ವರ್ಗದವರು ಕೂಡ ಅವ್ರ ಬಗ್ಗೆ ಭಾಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ನಗರ ಇದೆ ಮುಳಬಾಗಲ್ ನಗರದಲ್ಲಿ. ಎಲ್ಲ ಶೋಷಿತ ಸಮುದಾಯಗಳವರು ಹೆಚ್ಚು ವಾಸ ಮಾಡುವಂಥವ್ರು, ಅಲ್ಲಿ ಸಾಕಷ್ಟು ಬಡವರು ಇದ್ದಾರೆ ಅನ್ನುವಂಥ ಸ್ಥಿತಿಗತಿಗಳನ್ನು ಅಲ್ಲಿ ನೋಡಿದಾಗ್ಲೇ ಗೊತ್ತಾಗತ್ತೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇನ್ನು ಉಳಿದಿರೋದೇ ನಮಗೆ DC ಅವರು ಮಾರ್ಗದರ್ಶನ. ಅವರು ನಮ್ಮ ಕಾರ್ಯಾಧ್ಯಕ್ಷರು ಇಲ್ಲೇ ಇದ್ದಾರೆ. ಅವ್ರು ಏನು ಹೇಳಿದ್ದಾರೆ, ನಮಗೆ 2,24,684 ಈ ಫಾರಂ ಸೇರಿದೆ, ಎನ್ಯುಮರೇಷನ್ ಫಾರ್ಮ್ಗಳನ್ನು ನಾವು ಹಂಚಿದ್ದೇವೆ, ಮನೆಗೆ ಹೋಗಿದೆ ಅಂತೇಳಿ ಅವ್ರು ತಿಳಿಸಿದ್ದಾರೆ. ಇಲ್ಲಿ ಜಿಲ್ಲೆನಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಿಗೆ ಅವರು ಹೇಳಿದ್ದಾರೆ. ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೂ ಕೂಡ ಅವ್ರು ಅಪ್ಲೋಡ್ ಮಾಡಬೇಕಾಗತ್ತೆ, ಅಂದರೆ ಫಾರ್ವರ್ಡ್ ಮಾಡ್ತಾರೆ. 6 ಗಂಟೆಗೆ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೂ ಕೂಡ ಇಡೀ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮಾಹಿತಿಗಳು ಕೂಡ ಕಳಿಸ್ಕೊಡ್ತಾರೆ. ಆದರೆ ವಿತರಣೆ ಆಗಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿದೆ 2,24,684, 2,24,084 ಕಂಪ್ಲೀಟ್ ಆಗಿದೆ. ಬಟ್ ಒಂದೇ ಒಂದು ಬೂತ್ ಅಲ್ಲಿ ನಾವು ವಿಚಾರಿಸಿದಾಗ, ನಾನು ಹೇಳ್ಬೋದಣ್ಣ? ಹೇಳಿ. ಒಂದು ಬೂತ್ ಅಲ್ಲಿ ವಿಚಾರಿಸಿದಾಗ ಅಂಬೇಡ್ಕರ್ ಬೂತ್ ನಂಬರ್ ಎಷ್ಟನ್ನದು? 109 ಬೂತ್ ನಂಬರ್ 1,397 ವೋಟ್ ಇದೆ. ಅದರಲ್ಲಿ ಅಪ್ಲೋಡ್ ಆಗಿರೋದು 923 ವೋಟು. ಅಪ್ಲೋಡ್ ಆಗಿರೋದಲ್ಲ, ಎನ್ಯುಮರೇಷನ್ ಫಾರ್ಮ್ ಮನೆ ಕೊಟ್ಟಿರೋದು, ಮನೆ ತಲುಪಿಸಿರೋಂಥದ್ದು. ಇವ್ರು ಮನೆ ಕೊಟ್ಟಿರೋದು ತಾಲೂಕಲ್ಲಿ 2,24,684 ಕಂಪ್ಲೀಟ್ ಮಾಡಿದೀವಿ. ಒಂದು ಎನ್ಯುಮರೇಷನ್ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಲ್ಲ ಅಂತ ಅಫಿಷಿಯಲ್ ಆಗಿ ರಿಕಾರ್ಡ್ ಕೊಟ್ಟಿದ್ದಾರೆ. ಒಂದೇ ಒಂದು ಬೂತಲ್ಲಿ 400 ಚಿಲ್ಲರೆ ಓಟಿಗೆ ನಾವು ಮನೆಗೆ ಎನ್ಯುಮರೇಷನ್ ಫಾರ್ಮೇ ಕೊಟ್ಟಿಲ್ಲ. ಒಂದು ಬೂತಲ್ಲೇ 400 ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲ ಬೂತಲ್ಲೂ ನಾವು ಎನ್ಕ್ವೈರಿ ಮಾಡಿದಾಗ ಎಷ್ಟೆಷ್ಟು ಸಿಗ್ಬೋದು. ಜನರಲ್ ಆಗಿ ಇನ್ನೊಬ್ರು ಯಾರೋ ಬಂದು ನಿಮ್ಮ ಬೂತಲ್ಲಿ ಎಷ್ಟಿದೆ, ಇನ್ನೆಷ್ಟು ಕೊಡ್ಬೇಕು ಅಂದ್ರೆ ನಮ್ಮ ಬೂತಲ್ಲಿ ಇನ್ನೂ 60 ಕೊಡ್ಬೇಕು ಅಂತ ಜನರಲ್ ಆಗಿ ಎನ್ಕ್ವೈರಿ ಮಾಡಿದಾಗ ಒಂದು ಬೂತಲ್ಲಿ 400 ಇತ್ತು, 50, 100 ಆ ಥರ ಬ್ಯಾಲೆನ್ಸ್ ಉಳಿಸ್ಕೊಂಡು ಇವರು ಎಲೆಕ್ಷನ್ ಆಫೀಸರು ಯಾಕೆ ನಮ್ಗೆ ಈ ತರ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ, ನಾವೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಯಾಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಮ್ಗೆ ಅನುಮಾನ ಬರ್ತಿದೆ. ಇದಕ್ಕೆ ಅವರು ನಮ್ಗೆ ಉತ್ತರ ಕೊಡ್ಬೇಕು ದಯವಿಟ್ಟು. ವಿ ಆರ್ ಹಿಯರ್ ನಾಟ್ ಟು ಮೇಕ್ ಎನಿ ಅಲಿಗೇಷನ್ಸ್. ಸರಿಪಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಜವಾಬ್ದಾರಿ ಇದೆ. ಯಾಕಂದ್ರೆ ಮತದಾರರಲ್ಲಿ ಇವಾಗಲೇ ಆತಂಕ ಇದೆ, ಗೊಂದಲಗಳಿದ್ದಾವೆ. ಮತ್ತಷ್ಟು ಆತಂಕ ಗೊಂದಲಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕಾರ್ಯಾಧ್ಯಕ್ಷರುಗಳು ನಾವೆಲ್ಲ ಸ್ಪಾಟ್ ವಿಸಿಟ್ ಮಾಡಿ ಬಂದಿರುವಂಥದ್ದು. ಯಾವುದೇ ಸ್ಥಿತಿಗಳನ್ನ ನಾವೇನು ಹೇಳ್ತಿದ್ದೇವೆ, ಯಾವುದು ನಮ್ಮ ಅಭಿಪ್ರಾಯಗಳಲ್ಲ. ಅಲ್ಲಿ ಮತದಾರರು ಅಲ್ಲಿರುವಂಥ ಸ್ಥಿತಿಗತಿಗಳನ್ನ ಅಷ್ಟೇ ನಾವು ನಿಮ್ಮ ಮುಖಾಂತರ ಎಲೆಕ್ಷನ್ ಕಮಿಷನ್ ಗಮನ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಎಲಿಜಿಬಲ್ ವೋಟರ್, ಅರ್ಹ ಮತದಾರರಿಗೆ ಅನ್ಯಾಯ ಆಗಬಾರ್ದು. ಅದು ಬಹಳ ಮುಖ್ಯ. ಈಗ ನಾವೇನು ಹೇಳ್ತೇವೆ, ಜುಡಿಷಿಯರಿನಲ್ಲಿ ಒಬ್ಬ ನಿರಪರಾಧಿಗೆ ಅನ್ಯಾಯ ಆಗಬಾರ್ದು ಅಂತ, ಅವನಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಗೆ ಹೇಳ್ತೀವೋ, ಹಾಗೇನೆ ಇಲ್ಲಿ ಒಬ್ಬ ಅರ್ಹ ಮತದಾರ ಯಾವುದೇ ಕಾರಣಕ್ಕೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳ್ಕೋಬಾರ್ದು ಅಂತ. ಅವರ ರಾಜಕೀಯ ಉದ್ದೇಶಗಳು ಬೇರೆ ಇದ್ದಾವೆ, ಬಿಜೆಪಿಯವರ ರಾಜಕೀಯ ಉದ್ದೇಶಗಳು ಬೇರೆ ಇದ್ದಾವೆ. ನಾವು ಅರ್ಹ ಮತದಾರನ ಹೇಗೆ ನಾವು ಒಳಗಡೆ ಸೇರಿಸಬೇಕು, ಅವರ ಹಕ್ಕನ್ನು ಕಾಪಾಡಬೇಕು ಅಂತ ನಾವು ಹೊರಟಿದ್ದೇವೆ.
ಅವ್ರಿಗೆ ಹೇಗೆ ಅರ್ಹ ಮತದಾರನ ಹೇಗೆ ತಪ್ಪಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತೊಡಗಿದ್ದಾರೆ ಅಲ್ವಾ ಶಾಸಕರೇ? ಅವ್ರ ಆಲೋಚನೆಗಳು ಹಾಗಿದ್ದಾವೆ. ಇದು ವ್ಯತ್ಯಾಸ ಇದೆ. ನಮ್ದು ಇನ್ಕ್ಲೂಸಿವ್ ಅಪ್ರೋಚ್ ಇದೆ, ಅವ್ರದ್ದು ಎಕ್ಸ್ಕ್ಲೂಸಿವ್ ಅಪ್ರೋಚ್ ಇದೆ. ನಾವು ಎಲ್ಲರನ್ನೂ ಒಳಗೊಂಡಂತ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ನಮ್ಮ ಪ್ರಯತ್ನಗಳನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಅವ್ರು ಯಾರು ಅರ್ಹರಾಗಿದ್ದಾರೆ ಆ ಅರ್ಹರಾಗಿರುವಂಥವ್ರ ಮತದಾನದ ಹಕ್ಕನ್ನು ಕೂಡ ಹೇಗೆ ತಪ್ಪಿಸಬಹುದು ಅನ್ನೋ ರಾಜಕೀಯದ ಲೆಕ್ಕಾಚಾರದಲ್ಲಿ ಅವರು ತೊಡಗಿಸಿಕೊಂಡು ಪ್ರತಿ ದಿವಸ ಕೂಡ ಓನ್ಲಿ ಟು ಡೈವರ್ಟ್ ದ ಅಟೆನ್ಷನ್ ತೇಜೋವಧೆ ಮಾಡ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಅಲ್ಲಿನ ಮುಖಂಡಗಳು ಆ ಕೆಲಸದಲ್ಲಿ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಗಮನ ಹರಿಸಬೇಕು ಯಾಕಂದ್ರೆ ಇನ್ನು 14 ದಿವಸಗಳಿದ್ದಾವೆ. ಆಮೇಲೆ ಅಬ್ಜೆಕ್ಷನ್ಸ್ ಅನ್ನು ಹಾಕೊಳ್ಳಿಕ್ಕೆ ಮತ್ತೊಂದು ಅದೆಲ್ಲ ಅವಕಾಶಗಳಿದ್ದಾವೆ, ಇಲ್ಲ ಅಂತಲ್ಲ. ಆದ್ರೆ ಪ್ರಾಸೆಸ್ ಎಷ್ಟಾಗಿದೆ, ಒಬ್ಬ ಸಾಮಾನ್ಯವಾದಂಥ ಜನರು ಕೂಡ ಆಮೇಲೆ ಅಲ್ಲಿ ಹೋಗಬೇಕು, ಕಾಯಬೇಕು, ಅದಕ್ಕೆ ಡೇಟ್ ತಗೋಬೇಕು, ವಾದ ಮಾಡಬೇಕು, ಇನ್ನೊಂದಷ್ಟು ಸರ್ಟಿಫಿಕೇಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಇದೆಲ್ಲ ಕೂಡ ಸಮಸ್ಯೆಗಳು ಆಗ್ತವೆ ಇದನ್ನು. ಹಾಗಾಗಿ ಮತ್ತೆ ಇದನ್ನ ಕಾಲ ವಿಸ್ತರಣೆ ಮಾಡಿ ಅಂತ ನಾನು ಕೇಳೋದು ಬಹಳ ಸುಲಭ. ಆದ್ರೆ ಈಗಲೇನಾಗುತ್ತೆ, ಇದೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ತೊಡಗಿಸ್ಕೊಂಡಿದ್ದಾರೆ, ಟೀಚರ್ಸ್ ತೊಡಗಿಸ್ಕೊಂಡಿದ್ದಾರೆ. ಟೀಚರ್ಸ್ ಇದೇ ಕೆಲಸ ಮಾಡ್ಕೊಂಡಿದ್ರೆ ಹುಡುಗರಿಗೆ ಪಾಠ ಹೋಗುತ್ತೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇದ್ರೆ ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರ ಕೆಲಸಗಳು ಸ್ಥಗಿತ ಆಗುತ್ತೆ. ಇದಕ್ಕೆ ಮೊದಲು ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು 21ರಲ್ಲಿ ಮಾಡಬೇಕಾದಂತ ಸೆನ್ಸಸ್ ಅನ್ನ ಇವಾಗ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಯಾವ ಸ್ಥಿತಿನಲ್ಲಿದೆ, ಅದ್ರ ಸ್ಥಿತಿಗತಿಗಳೇನು ಅಂತ ಹೇಳಿ ಇವತ್ತವರೆಗೂ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲವೇ ಇಲ್ಲ. ಅದಿನ್ನೂ ಕಂಪ್ಲೀಟ್ ಆಗಬೇಕಾಗಿದೆ. ಇದನ್ನು ಜಸ್ಟ್ ಏನೋ ಪ್ರಾಸೆಸ್ ಪ್ರಾರಂಭ ಆಗಿದೆ ಅಷ್ಟೇನೆ. ಅದನ್ನ ಯಾವಾಗ ಮುಗಿಸ್ತಾರೆ? 21ರಲ್ಲಿ ಮಾಡಬೇಕಾದಂತ ಸೆನ್ಸಸ್ ಅನ್ನು 26 ಆದ್ರೂ ಕೂಡ ಅವ್ರ ಗಮನ ಹರಿಸ್ತಿಲ್ಲ ಅವರು. ಹಾಗಾಗಿ ಸ್ನೇಹಿತರೆ, ಇದನ್ನ ಎಲೆಕ್ಷನ್ ಕಮಿಷನ್ ಅವರು ಇದನ್ನ ಅವರೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಇರೋ ಕಾಲಾವಧಿನಲ್ಲಿ ಇದನ್ನ ಇನ್ನೂ ಮತ್ತಷ್ಟು ಎಲ್ಲಿ ಲೋಪದೋಷಗಳಾಗಿದ್ದಾವೆ, ಈ ತರದ ಸಮಸ್ಯೆಗಳು ರಾಜ್ಯಾದ್ಯಂತ ಬರುತ್ತೆ, ಅವರಿಗೆ ಕೂಡಲೇ ಗಮನ ಹರಿಸ್ಬೇಕಾಗತ್ತೆ. ಅದನ್ನ ಸರಿಪಡಿಸಿ ಸರಿಯಾದಂತ ರೀತಿಯಲ್ಲಿ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಬೇಕು ಅಂತ ನಾವು ಹೇಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನೀವು NDA ಸರ್ಕಾರ, BJP ಸರ್ಕಾರ, ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಅನ್ನು ದುರುಪಯೋಗ ಮಾಡಿಕೊಂಡು ಕರ್ನಾಟಕದಲ್ಲೂ ಕೂಡ ಅವಾಂತರಗಳನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣಕರ್ತರಾಗ್ತಾರೆ ಅನ್ನೋಂಥ ಮಾತನ್ನ ನಾವು ಹೇಳಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳೋದಾದ್ರೆ ಇಲ್ಲಿ ಏನು ಕಂಡು ಬಂದಿರುವಂತ ಅನಾನುಕೂಲಗಳೇನಾಗಿ ಆಗ್ತಾ ಇದ್ದಾವೆ ಅದನ್ನ ಸರಿಪಡಿಸೋಕ್ಕೆ ಅವರು ಮುಂದಾಗಬೇಕು. ಸರಿಪಡಿಸೋ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಅವರಿಗೆ ನಾವು ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ನಮ್ಮ ಸಂವಿಧಾನದ ಜವಾಬ್ದಾರಿ. ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಮಾಡಲೇಬೇಕಾಗಿರುವಂತ ಒಂದು ಜವಾಬ್ದಾರಿ. ಮತದಾರರ ಪರವಾಗಿ ನಾವು ಈ ಕೆಲಸವನ್ನ ನಾವು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಅದಕ್ಕೆ ಮಾಧ್ಯಮ ಸ್ನೇಹಿತರು ಕೂಡ ತಾವು ಕೂಡ ಸಹಕಾರ ಮಾಡಬೇಕು. ಇನ್ನೊಂದಷ್ಟು ಜಾಗೃತಿ ತಾವು ಮಾಡ್ತಾ ಇದ್ದೀರಾ. SIR ಬಗ್ಗೆ ಸಾಕಷ್ಟು ಪ್ರಚಾರಗಳನ್ನ ತಾವು ಕೂಡ ಮಾಡ್ತಾ ಇದ್ದೀರಾ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಚಾರವನ್ನ ಮಾಡ್ತಾ ಇರೋದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ ಇಂದ ಆಗ್ತಾ ಇರ್ತಕ್ಕಂಥ ಅವಾಂತರಗಳೇನಿದ್ದಾವೆ ಅಥವಾ ಅವರು ಸರಿಪಡಿಸಬೇಕಾಗಿರುವಂಥ ಜವಾಬ್ದಾರಿಗಳೇನಿದ್ದಾವೆ ಅದನ್ನು ಕೂಡ ತಾವು ಹೇಳಬೇಕಾಗುತ್ತೆ. ರಾಜಕೀಯ ಪಕ್ಷಗಳನ್ನು ಕೂಡ ತಾವು ಎಚ್ಚರಿಸಬೇಕಾಗುತ್ತೆ. ನಮ್ಮನ್ನು ತಾವು ಎಚ್ಚರಿಸಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ರಾಜಕೀಯ ಪಕ್ಷಗಳನ್ನು ಕೂಡ ಯಾಕಂತ ಹೇಳಿದ್ರೆ ನೀವು ಜನರ ಧ್ವನಿಯಾಗಿ, ಮತದಾರರ ಧ್ವನಿಯಾಗಿನೇ ನೀವು ಕೆಲಸ ಮಾಡುವಂಥದ್ದು. ನಿಮ್ಮ ಎಲ್ಲ ಪ್ರಶ್ನೆಗಳು ಕೂಡ ಜನರ ಪರವಾಗೇ ಇರುತ್ತೆ, ಮತದಾರರ ಪರವಾಗೇ ಇರುತ್ತೆ ಅಂತ ನಾವು ತಿಳ್ಕೊಳ್ತೇವೆ. ಹಾಗಾಗಿ ಆ ಕೆಲಸವನ್ನು ಕೂಡ ಜಾಗೃತಿಯನ್ನು ಮಾಡುವಂಥದ್ರಲ್ಲಿ ಈ ಒಂದು ಇಂಟೆನ್ಸಿವ್ ರಿವಿಷನ್ ಸರಿಯಾದ ರೀತಿಯಲ್ಲಿ ಆಗುವಂಥ ಸರಿಯಾದಂಥ ರೀತಿಯಲ್ಲಿ ಎಲ್ಲ ಅರ್ಹ ಮತದಾರರ ಪಟ್ಟಿನಲ್ಲಿ ಬರುವಂಥ ರೀತಿಯಲ್ಲಿ ನೀವು ಸಹಕರಿಸಬೇಕು. ಯಾವುದೇ ಬಡವರು, ಶೋಷಿತರು, ಕಾರ್ಮಿಕರು, ಅಲೆಮಾರಿಗಳು ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗದೇ ಇರುವಂಥ ರೀತಿಯಲ್ಲಿ ತಾವು ಕೂಡ ಸಹಕರಿಸಬೇಕು ಅಂತೇಳಿ ನಾನು ತಮ್ಮೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ತೇನೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.